ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಣ್ಣವ್ರದ್ದು ಒಂದು ಅದ್ಭುತವಾಗಿರೋ ಸಿನಿಮಾ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಈ ಒಂದು ಸಿನಿಮಾದಲ್ಲಿ ಅಣ್ಣವರು ಕಸ ಗುಡಿಸ್ತಾರೆ, ಅಡಿಗೆ ಕೂಡ ಮಾಡ್ತಾರೆ, ಪಾತ್ರೆ ತೊಳಿತಾರೆ, ಬಟ್ಟೆ ಒಗಿತಾರೆ. ಎಲ್ಲವೂ ಕೂಡ ತನ್ನ ಹೆಂಡತಿಗಾಗಿ. ಕಾಯಿಲೆ ಬಿದ್ದಂತ ತನ್ನ ಹೆಂಡತಿನ ಯಾವ ತರ ಒಂದು ಜೋಪಾನವಾಗಿ ನೋಡ್ಕೋಬೇಕು ಅನ್ನೋದೇ ಈ ಸಿನಿಮಾದ ಒಂದು ಒನ್ಲೈನ್ ಸ್ಟೋರಿ ಅಂತಾನೆ ಹೇಳ್ಬೋದು. ಸಿಕ್ಕಿದ್ರೆ ಇಂಥ ಒಬ್ಬ ಗಂಡ ಸಿಗ್ಬೇಕು ಅಂತ ಸಾಕಷ್ಟು ಜನ ಹೆಣ್ಮಕ್ಳು ಈ ಒಂದು ಸಿನಿಮಾ ನೋಡ್ಬೇಕಾದ್ರೆ ಅನ್ಕೋತಿದ್ರಂತೆ. ಯಾಕೆಂದ್ರೆ ಎಲ್ಲಾನು ಸರಿ ಇರುವಂತ ಟೈಮಲ್ಲೇನೆ, ಎಲ್ಲಾ ಸಂದರ್ಭಗಳು ಸರಿ ಅಂತ ಟೈಮಲ್ಲೇನೆ ಸಾಕಷ್ಟು ಜೋಡಿಗಳಿಗೆ ಬೇರ್ಪಡ್ತಿದೆ. ಸಾಕಷ್ಟು ಡೈವರ್ಸ್ ಕೇಸ್ಗಳು ಜಾಸ್ತಿ ಕೂಡ ಆಗ್ತಿದೆ. ಇಂಥ ಒಂದು ಟೈಮಲ್ಲಿ ಅಣ್ಣವ್ರದೊಂದು ಆಲು ಜನ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ 1987ರಲ್ಲಿ. ಆಗ ತುಂಬಾ ಜನ ಅನ್ಕೊಂಡಿದ್ದು ಒಂದೇನೆ, ಇಂಥ ಒಂದು ಗಂಡ ನನಗೆ ಬೇಕು ಅಂತ ಅನ್ಬಿಟ್ಟೇನೆ. ಈ ಸಿನಿಮಾ 1987 ರಿಲೀಸ್ ಆಗುತ್ತೆ. ಈ ಸಿನಿಮಾ 35 ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ. ಈ ಸಿನಿಮಾದ ಮುಖ್ಯ ಚಿತ್ರಮಂದಿರ ಯಾವುದು ಅಂತ ನೋಡೋದಾದ್ರೆ ಸಂತೋಷು, ನಳಂದ, ನಂದಿನಿ ಮತ್ತು ನವರಂಗ್ ಇಷ್ಟು ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಿನಿಮಾ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಕೂಡ ಆಗುತ್ತೆ. ಆದ್ರೆ ಈ ಸಿನಿಮಾಗೆ ಅಣ್ಣವರ ಇನ್ನೊಂದು ಸಿನಿಮಾ ಕೂಡ ಒಂದು ಸ್ವಲ್ಪ ತೊಂದರೆ ಕೊಡುತ್ತೆ, ಚಲಿಸುವ ಮೋಡಗಳು ಸಿನಿಮಾ. ಆ ಸಿನಿಮಾ ಬಂದಾಗ ಆಲು ಜನ ಸಿನಿಮಾ 22 ವಾರಗಳ ಕಾಲ ಭರ್ಜರಿ ಪ್ರದರ್ಶನ ನಡೀತಾ ಇರುತ್ತೆ. ಆದ್ರೆ ಅಣ್ಣವ್ರ ಸಿನಿಮಾ ಹೊಸ ಸಿನಿಮಾ ಬಂತು ಅನ್ನೋ ಕಾರಣಕ್ಕೆ ಒಂದಷ್ಟು ಚಿತ್ರಮಂದಿರದಲ್ಲಿ ಈ ಸಿನಿಮಾನ ತೆಗಿಬೇಕಾಗುತ್ತೆ. ಮತ್ತೆ ಇನ್ನೊಂದು ಈ ಸಿನಿಮಾದ ವಿವಾದ ಯಾವುದು ಅಂತ ನೋಡೋದಾದ್ರೆ ಅಮಿತಾಬ್ ಬಚ್ಚನ್ ಅವರ ಒಂದು ನಮಕಲಾಲ್ ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾಗೆ ಅಲ್ಲು ಜನು ಸಿನಿಮಾ ಎಲ್ಲಾ ಚಿತ್ರಮಂದಿರದಲ್ಲೂ ಹೌಸ್ಫುಲ್ ಆಗಿ ಹೋಗ್ತಿರುತ್ತೆ. ರಿಲೀಸ್ ಆಗಿ 1 ತಿಂಗಳಾಗಿರುತ್ತೆ ಅಷ್ಟೇನೆ. ಆ ಒಂದು ಟೈಮಲ್ಲಿ ಅಮಿತಾಬ್ ಬಚ್ಚನ್ ಅವರ ದೊಡ್ಡ ಸಿನಿಮಾ ಬರುತ್ತೆ. ಒಂದು ಚಿತ್ರಕ್ಕೆ ಸಾಕಷ್ಟು ಚಿತ್ರಮಂದಿರಗಳ ಕೊರತೆ ಎದುರಾಗುತ್ತೆ. ಆಗ ಒಂದಷ್ಟು ಹಿಂದಿ ಪತ್ರಕರ್ತರು ಅಣ್ಣವ್ರನ್ನ ಹಿಟ್ಲರ್ ಅಂತ ಕೂಡ ಬರೀತಾರೆ. ಅಣ್ಣವರ ವಿರೋಧ ಪತ್ರಿಕೆಗಳು. ಆಗ ಅಣ್ಣವ್ರ ಬಗ್ಗೆ ಆತರ ಒಂದು ಕೆಟ್ಟದಾಗಿ ಬರೆದಾಗ ಅಣ್ಣವ್ರ ಅಭಿಮಾನಿಗಳು ಚಿತ್ರಮಂದಿರದ ಮುಂದೆ ಪ್ರತಿಭಟನೆ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಹಿಂದಿ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಬಾರ್ದು, ಅಂದ್ರೆ ಕರ್ನಾಟಕದಲ್ಲಿ ಅಮಿತಾಬ್ ಬಚ್ಚನ್ ಅವ್ರ ಸಿನಿಮಾಗಳು ರಿಲೀಸ್ ಆಗಬಾರ್ದು ಅಂತ ಅನ್ಬಿಟ್ಟು ಈ ವಿಷಯನ ದೊಡ್ಡದ್ ಮಾಡೋದ್ ಬೇಡ ಅಂತ ಅನ್ಬಿಟ್ಟು ಸ್ವತಃ ಅಮಿತಾಬ್ ಬಚ್ಚನ್ ಅವ್ರನ್ನೇ ಅಣ್ಣವ್ರ ಮನೆಗೆ ಬಂದು ಅಣ್ಣವ್ರಿಗೆ ಹೂವಿನ ಹಾರ ಹಾಕಿ ನಡೆದಿರುವಂತ ಘಟನೆ ಬಗ್ಗೆ ಒಂದಷ್ಟು ಹೇಳಿ ಅಣ್ಣವ್ರಿಗೆ ಒಂದು ಗೌರವ ಕೂಡ ಕೊಡ್ತಾರೆ. ಇನ್ನು ಮುಂದೆ ಈ ತರ ಘಟನೆಗಳು ಯಾವುದೇ ಕೂಡ ಆಗ್ಬಾರ್ದು ಅಂತ ಅನ್ಬಿಟ್ಟು ಒಂದಷ್ಟು ಜನರ ಹತ್ರ ಅಮಿತಾಬ್ ಬಚ್ಚನ್ ಅವರೇ ಕ್ಷಮೆ ಕೂಡ ಕೇಳಿಸ್ತಾರೆ ಅಣ್ಣವ್ರಿಗೆ. ಆಗ ಅಮಿತಾಬ್ ಬಚ್ಚನ್ ಅವರ ಒಂದು ನಮಕಲಾಲ್ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಸಕ್ಸಸ್ ಕೂಡ ಆಗುತ್ತೆ. ಆಮೇಲೆ ಕೂಲಿ ಅನ್ನೋ ಸಿನಿಮಾ ಕೂಡ ಹಿಂದಿಲ್ ಬರುತ್ತೆ ಅಮಿತಾಬ್ ಬಚ್ಚನ್ ಅವ್ರದ್ದು. ಅದರಲ್ಲಿ ಅಣ್ಣವ್ರಿಗೆ ಹೇಳಿದ್ರಂತೆ, ನೀವು ಕೋಟಿ ಕೇಳ್ತೀರಾ, 2 ಕೋಟಿ ಕೇಳ್ತೀರಾ, ನಾನು ಕೊಡ್ತೀನಿ. ನನ್ನ ಒಂದು ಚಿತ್ರದಲ್ಲಿ 5 ನಿಮಿಷಗಳ ಒಂದು ಅತಿಥಿ ಪಾತ್ರ ಮಾಡಿ ಸಾಕು ನೀವು ಅಂತ ಅನ್ಬಿಟ್ಟು. ಆದ್ರೆ ಅಣ್ಣವ್ರು ಯಾವುದೇ ಕಾರಣಕ್ಕೂ ಆ ಪಾತ್ರ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದನ್ನ ಕನ್ನಡಕ್ಕೆ ಮಾತ್ರ ಸೀಮಿತ, ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಅಭಿನಯ ಮಾಡಲ್ಲ ಅಂತ ಹೇಳ್ತಾರೆ. ಮತ್ತೆ ಆಲು ಜನ ವಿಷಯಕ್ಕೆ ಬರೋದಾದ್ರೆ ಈ ಸಿನಿಮಾ ಅದ್ಭುತವಾಗಿರೋ ಒಂದು ಕತೆ ಕೂಡ ಹೊಂದಿತ್ತು. ಈ ಸಿನಿಮಾದ ಕತೆಗಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರು 1 ಲಕ್ಷ ರೂಪಾಯಿನ ಖರ್ಚು ಕೂಡ ಮಾಡಿರ್ತಾರೆ. ಈ ಸಿನಿಮಾಗೆ ಚಿ ಉದಯಶಂಕರ್ ಅವರ ಸಂಭಾಷಣೆ ಇರುತ್ತೆ ಮತ್ತು ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುತ್ತೆ. ನಿರ್ಮಾಣ ಬಂದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಪೂರ್ಣಿಮಾ ಥಿಯೇಟರ್ಸ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ತೂದೀಪ್ ಶ್ರೀನಿವಾಸ್ ಅವರು ಮತ್ತು ರೂಪಾದೇವಿ ಅವರು ಮತ್ತು ಮಾಧವಿ ಅವರು ಇಷ್ಟು ಜನ ಕೂಡ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಮಾಧವಿ ಅವರಿಗೆ ಅಲ್ಲಲ್ಲಿ ಸರಿತಾ ಅವ್ರು ಕೂಡ ಒಂದು ವಾಯ್ಸ್ ನ ಕೊಟ್ಟಿದ್ದಾರೆ. ಈ ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ಅಲ್ಲಲ್ಲಿ ಅದು ಕಾಣಿಸುತ್ತೆ ಕೂಡ. ಈ ಸಿನಿಮಾದಲ್ಲಿ ಅಲ್ಲಲ್ಲಿ ಸರಿತಾ ಅವ್ರ ವಾಯ್ಸ್ ಕೂಡ ಕೇಳಿಸುತ್ತೆ ನಿಮ್ಗೆ. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ. ಈ ಸಿನಿಮಾದ ಬಜೆಟ್ ಎಷ್ಟು ಅಂತ ನೋಡಿದ್ರೆ ಆಗಿನ ಕಾಲದಲ್ಲಿ 25 ಲಕ್ಷ ಹಾಕಿ ಸಿನಿಮಾನ ರೆಡಿ ಮಾಡಿರ್ತಾರೆ. ಈ ಸಿನಿಮಾ 35 ವಾರ ಓಡುತ್ತೆ. ಈ ಸಿನಿಮಾದ ಕಲೆಕ್ಷನ್ ಬಂದು ಆಗಿನ ಕಾಲಕ್ಕೆನೆ 3 ಕೋಟಿವರೆಗೂ ಕೂಡ ಕಲೆಕ್ಷನ್ ಮಾಡುತ್ತೆ. ಅಂದ್ರೆ ಹತ್ತತ್ರ ಬಜೆಟ್ಗಿಂತ 10 ಪಟ್ಟು ಹೆಚ್ಚು ಲಾಭ ಕೂಡ ಈ ಸಿನಿಮಾ ಮಾಡಿಕೊಡುತ್ತೆ. ಈ ಸಿನಿಮಾದ ನಿರ್ದೇಶಕರು ಸಂಗೀತಂ ಶ್ರೀನಿವಾಸಂ ಅಂತ ಅಂದ್ಬಿಟ್ಟು, ಅವ್ರಿಗೆ ಈಗ 94 ವರ್ಷ ವಯಸ್ಸಾಗಿದೆ. ಈಗಲೂ ಕೂಡ ತೆಲುಗಲ್ಲಿ ಒಂದು ದೊಡ್ಡ ಬಜೆಟ್ ನ ಸಿನಿಮಾ ಮಾಡ್ತಿದ್ದಾರೆ. ಆ ಸಿನಿಮಾದ ಬಜೆಟ್ 100 ಕೋಟಿ ಅಂತ ಅಂದ್ಬಿಟ್ಟು ಒಂದಷ್ಟು ಪತ್ರಿಕೆಗಳು ಕೂಡ ಬಂದಿದೆ. ಇವರು ಈ ಒಂದು ತೆಲುಗು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡಿರ್ತಾರೆ. ಆದ್ರೆ ಕನ್ನಡದಲ್ಲಿ ಅವರ ಒಂದು ಮೊದಲ ಸಿನಿಮಾ ಆಲು ಜನ ಸಿನಿಮಾ. ಈ ಸಿನಿಮಾ ಯಾವ ತರ ಒಂದು ಜನದ ಮೇಲೆ ಪರಿಣಾಮ ಬೀರಿತ್ತು ಅಂತಂದ್ರೆ, ಸಾಕಷ್ಟು ಜನ ಏನ್ ಆಗಿನ ಕಾಲದಲ್ಲಿ ಸಾರಾಯಿ ಅದು ಇದೆಲ್ಲ ಕುಡಿತಿದ್ರು, ಅವರೆಲ್ಲ ಕೂಡ ಸಾರಾಯಿ ಅದನ್ನೆಲ್ಲ ಕುಡಿಯೋದ್ ಬಿಟ್ಟು ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದನ್ನ ಒಂದು ಪಾಠ ಮಾಡ್ಕೊಂಡ್ಬಿಟ್ಟಿದ್ರು. ಅಪ್ಪ ಬೇಡ, ನಮ್ಮ ಹೆಂಡತಿ ನಾವು ಚೆನ್ನಾಗಿ ನೋಡ್ಕೋಬೇಕು, ನಮ್ಗೆ ಯಾವ್ದು ಕೆಟ್ಟ ಚಟ ಬೇಡ ಅಂತ ಅನ್ಬಿಟ್ಟು. ಯಾಕಂದ್ರೆ ಅಣ್ಣವ್ರ ಸಿನಿಮಾಗಳು ಅದೇ ತರನೇ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಪಾಠ ಕೂಡ ಆಗ್ತಿತ್ತು. ಮತ್ತು ಹೆಂಡತಿನ ಯಾವ ತರ ಗೌರವಿಸ್ಬೇಕು. ಒಂದು ಸಿನಿಮಾದಲ್ಲಿ ಒಂದು ಲೈನ್ ಕೂಡ ಬರುತ್ತೆ, ಹೆಂಡತಿ ಸೇವಕಿ ಅಲ್ಲ, ಗಂಡನು ರಾಜನು ಅಲ್ಲ ಅಂತ ಅನ್ಬಿಟ್ಟು. ಅದೇ ಒಂದು ಸಿನಿಮಾದ ಒಂದು ಕಥೆಯ ಜೀವಾಳ ಆಗಿತ್ತು. ಆ ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಂತೂ ಅವರ ಒಂದು ಮಾಧವಿ ಅವರ ಸಾಯೋ ಒಂದು ಸೀನ್ ಅಲ್ಲಿ ಕೂಡ ಅಣ್ಣವ್ರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ನಾನೇ ಈ ಸಿನಿಮಾನ ನೋಡ್ಬೇಕಾದ್ರೆ ಅನಿಸ್ತಿತ್ತು, ಈ ಸಿನಿಮಾ ಇವಾಗ ಬರ್ಬೇಕಾಗಿತ್ತು ಅಂತ ಅನ್ಬಿಟ್ಟು. ನನಗೆ ಸಾಕಷ್ಟು ಸರಿ ಅನ್ಸಿರುತ್ತೆ, ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ಥಿಯೇಟರ್ ನಾವ್ ಯಾಕೆ ಮಿಸ್ ಮಾಡ್ಕೊಂಡು ಅಂತ ಅನ್ಬಿಟ್ಟು. ಥಿಯೇಟರ್ ಅಲ್ಲಿ ಅವಾಗ ಮಿಸ್ ಮಾಡ್ಕೊಂಡು ಈಗ ಬಟ್ ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಈ ಒಂದು ಸಿನಿಮಾ ಈಗಲೂ ಕೂಡ ಯೂಟ್ಯೂಬ್ ಅಲ್ಲೆಲ್ಲ ಸಿಗುತ್ತೆ. ಎಲ್ರು ಕೂಡ ಸಿನಿಮಾನ ನೋಡಿ. ಯಾಕಂದ್ರೆ ಅಣ್ಣವ್ರ ಸಿನಿಮಾಗಳನ್ನ ನೋಡೋದ್ರಿಂದ ನಿಮಗೆ ಒಂದಷ್ಟು ಮೌಲ್ಯಗಳನ್ನ ಸಿಗುತ್ತೆ. ತಂದೆ ತಾಯಿನ ಯಾವ ತರ ನೋಡ್ಕೋಬೇಕು ಅಥವಾ ಹೆಂಡತಿನ ಯಾವ ತರ ನೋಡ್ಕೋಬೇಕು ಅನ್ನೋದನ್ನೆಲ್ಲ ಅಣ್ಣವ್ರ ಸಿನಿಮಾಗಳಲ್ಲಿ ಸಾಕಷ್ಟು ಪಾಠಗಳು ಹೇಳ್ಕೊಡೋ ತರ ಹೇಳ್ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಒಂದೊಂದು ಸಾಂಗು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿತ್ತು. ಆನೆಯ ಮೇಲೆ ಅಂಬಾರಿ ಕಂಡೆ, ಅದು ಎವ್ರಿ ದಸರಾ, ಯಾವಾಗಲೂ ದಸರಾ ಬಂದಾಗೆಲ್ಲ ಒಂದು ಸಾಂಗ್ ನಾಗ ಎಲ್ಲ ಕಡೆ ಒಂದು ರೇಡಿಯೋ ಬರ್ತಿತ್ತು. ಆ ರೇಡಿಯೋಗಳಲ್ಲಿ ಹಾಕ್ತಿದ್ರು ಅಥವಾ ಮಂಜರಿಗಳು ಅಂತ ಬರ್ತಿತ್ತು. ಆ ಒಂದು ಚಿತ್ರಮಂಜರದಲ್ಲಿ ಈ ಒಂದು ಸಾಂಗು ದಸರಾ ಟೈಮಲ್ಲಿ ಜಾಸ್ತಿ ಆಗ್ತಿದ್ರು. ಮತ್ತು ಆಲು ಜೇನು ಒಂದಾದ ಮೇಲೆ ಅಂತ ಒಂದು ಸಾಂಗು. ಇಂಥ ಅದ್ಭುತವಾಗಿರೋ ಸಾಂಗ್ಗಳ ಮೂಲಕನೇ ಚಿತ್ರಮಂದಿರಕ್ಕೆ
ಜನನ ಕರೆಸ್ತಿತ್ತು. ಯಾಕೆಂದ್ರೆ ಅಣ್ಣವ್ರ ಸಿನಿಮಾ ಅಂತಂದ್ರೆ ಎಲ್ಲ ಕಡೆ ಒಂದು ವಾಡಿಕೆ ಆಗಿತ್ತು. 2 ರಿಂದ 3 ವಾರ ಯಾರಿಗೂ ಕೂಡ ಹೆಣ್ಮಕ್ಳಿಗೆ ಟಿಕೆಟ್ ಸಿಗಲ್ಲ ಅಂತ ಅನ್ಬಿಟ್ಟು. ಯಾಕಂದ್ರೆ ಅಣ್ಣವ್ರ ಅಭಿಮಾನಿಗಳ ಬಳಗ ತುಂಬಾ ದೊಡ್ಡ ಮಟ್ಟದಲ್ಲಿತ್ತು. 2 ರಿಂದ 3 ವಾರ ಅಣ್ಣವ್ರ ಸಿನಿಮಾ ಹೌಸ್ಫುಲ್ ಆಗಿ ಹೋಗ್ತಿತ್ತು. ಅದಾದ್ಮೇಲೆ ಫ್ಯಾಮಿಲಿಗೆ ಮತ್ತೆ ಹೆಣ್ಮಕ್ಳಿಗೆ ಟಿಕೆಟ್ ಕೂಡ ಸಿಗ್ತಿತ್ತು. ಯಾಕೆಂತಂದ್ರೆ ಅಣ್ಣವ್ರ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದ್ರೆ 1 ವಾರದ ಮುಂಚೆನೆ ಟಿಕೆಟ್ ನ ಕೊಡ್ತಿದ್ರು. ಹಿಂದಿನ ದಿನನೇ ಹೋಗಿ ಥಿಯೇಟರ್ ಮುಂದೆಗಡೆ ಮಲ್ಕೊಂಡು ಬೆಳಿಗ್ಗೆ ಎದ್ದು ಟಿಕೆಟ್ ಇಸ್ಕೊಂಡ್ ಬರೋರು. ಅದು ಅವ್ರ ಟಿಕೆಟ್ ಯಾವ ತರ ಸಿಕ್ತಿತ್ತು ಅಂತಂದ್ರೆ ಮಧ್ಯಾಹ್ನ ಹೋಗ್ಬಿಟ್ರೆ ಟಿಕೆಟ್ ತೊಗೊಳೋದಕ್ಕೆ ಅದು ಸೋಮವಾರದ್ದು ಇಲ್ಲ ಮಂಗಳವಾರದ್ದು ಬುಧವಾರದ್ದು ಈ ತರ ಸಿಕ್ತಿತ್ತು. ಮೊದಲನೇ 3 ದಿನ ಟಿಕೆಟ್ ಅಂತೂ ಯಾವ್ದೇ ಕಾರಣಕ್ಕೂ ತುಂಬಾ ಜನ ಮಿಸ್ ಮಾಡ್ಕೋತಿದ್ರು. ಈ ಒಂದು ಸಿನಿಮಾನ ನೀವು ಯಾವೊಂದು ಚಿತ್ರಮಂದಿರದಲ್ಲಿ ನೋಡಿದ್ರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ತನಕ ನೀನೇ ದುಡಿದೆ ಈ ಸಂಸಾರಕ್ಕೆ ಜೀವ ಸೇರೆ